ಗೈಸ್, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗಲ್ಲಿ ಈಗ ನಾನು ಕಾಲೇಜ್ ಹತ್ರ ಇದ್ದೀನಿ. ಬಿಕಾಸ್ ನಮಗೆ ಫ್ರೆಶರ್ಸ್ ಡೇ ನಡೀತಿದೆ. ಎಲ್ಲರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಆ್ಯಂಡ್ ಈ ಒಂದು ವ್ಲಾಗ್ನ ಅನ್ಕೊಂಡಿದ್ದೀನಿ ತುಂಬ ಜಾಸ್ತಿ ಎಂಜಾಯ್ ಮಾಡ್ತೀರಾ ಅಂತ. ಓಕೆ, ಆಲ್ ರೈಟ್. ನಾನು ಕೀರ್ತನ ಇಬ್ರು ಸೇಮ್ ಗೈಸ್, ಕಲರ್ ಚೇಂಜ್ ಅಷ್ಟೇ. ವಾರೆ ಮೇರಿ ಲಡ್ಕಿ, ನಿನ್ನಂತವ್ರು ಇನ್ನೂ ಈ ದೇಶದಲ್ಲಿ ಇದಾರ. ಬಟ್ ಮಾತಾ ಹೇಳ್ತಾ ಇದ್ದು ಮಾತಾಡ್ತಾಳೆ ಗೈಸ್. ನಾನೇ ಅವಳಿಗೀಗ ರೀಲ್ಸ್ ಮಾಡ್ಕೊಡ್ಬೇಕಂತೆ. ಫಾಲೋ ಮಾಡ್ಕೊಬಿಡಿ ಗೈಸ್, ಎಲ್ಲರೂ ನೋಡೋಣ. ಯಾರಲ್ಲ ಅವಳು ಹುಡುಗಿ? ಲವ್ ಅಂತ ಇದೆ, ಫಾಲೋ ಮಾಡ್ಕೊಬಿಡಿ. ನನ್ನ ಕಡೆಯಿಂದ ಅವಳಿಗೆ ಗಿಫ್ಟು. ಫಾಲೋ ನೋಡ್ತೀರಾ ಬೇಡ ಗೈಸ್. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ಫಸ್ಟು ಫಂಕ್ಷನ್ ಸ್ಟಾರ್ಟ್ ಆಗಿದ್ದು ನಮ್ಮ ಲೆಕ್ಚರರಿಂದ. ಚೆನ್ನಾಗಿ ಸಾಂಗ್ ಹಾಡ್ತಿದ್ದಾರೆ ನೋಡಿ. ಇವರು ಒಬ್ರು ಗಾಯಕರು. ಇವರು ಕೂಡ ನಮ್ಮ ಕಾಲೇಜ್ಗೆ ಬಂದಿದ್ರು ಫಂಕ್ಷನ್ ದಿವಸ. ಗಾನಗಂಧರ್ವ ರಸಿಕರ ರಾಜ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರ್ತಕ್ಕಂಥ ಒಂದು ಜನಪ್ರಿಯ ಕನ್ನಡ ನಾಡು ನುಡಿಯ ಗೀತೆಯನ್ನ ಈ ನಿಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೀನಿ. ಯಾರಿಗೆಲ್ಲ ರಾಜ್ಕುಮಾರ್ ಅವರೇ ಬಂದು ಹಾಡಿದ್ರು ಅನಿಸ್ತೋ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ. ಇಷ್ಟೆಲ್ಲ ಕ್ರೇಜ್ ಇದ್ದಿದ್ದು ನಮ್ಮ ಸರ್ ಡ್ಯಾನ್ಸ್ ಆಡ್ತಾ ಇದ್ರು ಅಂತ ಹೇಳಿಬಿಟ್ಟು ಇವರು ಕೂಡ ತುಂಬಾ ಚೆನ್ನಾಗಿ ಆಂಕರಿಂಗ್ ನ ಮಾಡಿದ್ರು. I don't know why I see the boy shining like a thunder around here. ಬರೀ ಡೌಗಳು ನಿಂದ. ನನ್ನ ಜೊತೆಗೆ ವಿಜಯ್ ಅಂತ ಯಾರೋ ಒಬ್ರು ಬರ್ತಾರೆ ಅಂತ ಹೇಳಿದ್ರು, but I'm not seeing him around. Just call once. ಯಾರಾದ್ರೂ call. Just call Vijay once. ಇವ್ರು ಮಾಡ್ತಿರೋ ಆಂಕರಿಂಗ್ ಅಥವಾ ಇವಾಗ ಹೇಳೋ ಡೈಲಾಗ್ ಏನಾದರೂ ಇಷ್ಟ ಆದರೆ ಕ್ರೇಜಿ ಅಂತ ಕಮೆಂಟ್ ಮಾಡಿ. ಅಪ್ಪ ಅಮ್ಮ ಕೆಲ್ಸಕ್ಕೆ ಹೋಗಂತಾರೆ, ಸಂಬಂಧಿಕರು ಅಲ್ಲಿ ಇಲ್ಲಿ ನೋಡು ಅಂತಾರೆ, ಅಜ್ಜಿ ತಾತ ಮದ್ವೆ ಆಗೋ ಅಂತಾರೆ. ಇದನ್ನೆಲ್ಲ ಸೈಡ್ಗೆ ಇಟ್ಟು ತಲೆ ಬಿಟ್ಟು ನಮ್ಮ ಕೆರಿಯರ್ ನಾವೇ ಬಿಲ್ಡ್ ಮಾಡ್ಕೊಂತೀವಿ, ನಮ್ಮ ಕಾಲದಲ್ಲಿ ನಾವೇ ನಿಂತ್ಕೋತೀವಿ, ನಮ್ಮ ಡ್ರೀಮ್ನ ನಾವೇ ಮಿಂಕೊಳ್ಕೊಂತೀವಿ ಅಂತ ದ ಮಲ್ಲೇಶ್ವರಂಗೆ ಬಂದಿರ್ತಕ್ಕಂಥ ನಿಮಗೆ ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಫ್ರೆಶರ್ಸ್ ಡೇಗೆ 2025-24ನೇ ಸಾಲಿನ ಸಾಂಸ್ಕೃತಿಕ ಕ್ರೀಡ ಹಾಗೂ NSS ರೆಡ್ ಕ್ರಾಸ್ ಅಂಡ್ ರೆಡ್ ಪರವಾಗಿ ಸ್ವಾಗತ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಇಲ್ಲಿಂದ ಡ್ಯಾನ್ಸ್ ಪ್ರೋಗ್ರಾಮು ಸ್ಟಾರ್ಟ್ ಆಯಿತು.
ಇವರು ಸೆಕೆಂಡ್ ಹ್ಯಾಂಕರಿಂಗ್ ಅರ್ಬಜ್ ಅಂತ. ನಮ್ಮ ಕಾಲೇಜವ್ರಿಗೆ ಈ ಥರ ಟಪಾಂಗುಚಿ ಸಾಂಗ್ ಇದೆ ಅಂತೂ ಸಿಕ್ಕಾಪಟ್ಟೆ ಫುಲ್ಲು ಕ್ರೇಜಿಯಾಗಿ ಸೂಪರಾಗಿ ಎಂಜಾಯ್ ಮಾಡ್ತಾರೆ ಅಂದ್ಕೊಳ್ಳಿ. ಯಾರ ಡ್ಯಾನ್ಸು ಸಖತ್ತಾಗಿತ್ತೋ ಗೊತ್ತಿಲ್ವಾ, ಬಟ್ ಈ ಹುಡುಗಿ ಅಂತೂ ಎಂಜಾಯ್ ಮಾಡ್ತಾ ಇತ್ತು. ಸಡನ್ ಆಗಿ ತಿರುಗಿದ್ಲು. ನಾನು ಸೀಸ್ ಅನ್ಕೊಳ್ಳಿ ಕ್ಯಾಮ್ರಾದಲ್ಲಿ ವಿಡಿಯೋ ಹಿಡಿತಿದ್ದೆ. ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ. ಕುರುಬ್ರನ್ನ ನೆನ್ಸ್ಕೊಂಡಿಲ್ಲ ಅಂದರೆ ಫಂಕ್ಷನ್ನೇ ಮುಗಿಯಲ್ಲ ಅನ್ಕೊಳ್ಳಿ.
ತಿರುಗಿ ನೋಡು ಹೋಗ ದಿನ ನಿನಗೆ ಉಳಿಯೋದ್ ಮೂರೇ ದಿನ ಆ ಸತ್ಯ ನಿನಗೆ ತಿಳಿಯೋ ದಿನ ನೀ ಕಟ್ಟುವೆ ಕಟ್ಟು ಮಾತೇನ. ಒಂದು ನಾಟಕ ಕೂಡ ಇತ್ತು, ಅದರಲ್ಲೂ ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಆ್ಯಂಡ್ ನಾಟಕ ನೋಡೋದಕ್ಕೂ ಅರ್ಥಪೂರ್ಣವಾಗಿ ಎಲ್ಲರಿಗೂ ವ್ಯಕ್ತಪಡಿಸಿದ್ರು. ಕಾಲೇಜ್ ಡೇಸ್ನ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಬಿಕಾಸ್ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ನನಗೆ ಅನಿಸಿರೋದು ಎಲ್ಲ ಒಂದು ಫಂಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಬಟ್ ಹೋಗಿ ಅಟೆಂಡ್ ಮಾಡೋದ್ರಿಂದ ನಮಗೆ ಒಂಥರ ಏನೋ ಖುಷಿ ಸಿಗತ್ತೆ ಅಂತ ಅನ್ನಿಸ್ತು. ಆ್ಯಂಡ್ ನೀವೆಲ್ಲರೂ ಯಾರು ಕಾಲೇಜಲ್ಲಿದ್ದೀರಾ ಅಂತ ಅಂದ್ಬಿಟ್ಟು ಕೂಡ ಕಮೆಂಟ್ ಮಾಡಿ. ಮೇಯ್ನ್ಲಿ ಯಾರೆಲ್ಲ ಮನೇಲಿ ಕೂತ್ಕೊಂಡೇ ಇರ್ತೀರಾ ಅಂಥವ್ರಿಗೆ ಹೇಳ್ತಾ ಇರೋದು, ಕಾಲೇಜ್ ಲೈಫ್ನ ಈಗಲೇ ಎಂಜಾಯ್ ಮಾಡಿ. ಮುಂದಕ್ಕೆ ಕೆಲಸ ಅದು ಇದು ಅಂತ ಬಂದಾಗ ಕಾಲೇಜ್ ಲೈಫು ಮತ್ತೆ ಎಲ್ಲರೂ ಸಹ ಈ ಒಂದು ವ್ಲಾಗ್ನ ನೋಡಿದ್ರೆ ಅರ್ಥ ಆಗುತ್ತೆ. ಕಾಲೇಜ್ ಡೇಸಲ್ಲಿ ನೀವೇನು ಮಿಸ್ ಮಾಡ್ಕೊಂಡಿದ್ದೀರೋ ಅದನ್ನೆಲ್ಲ ನಾನು ಫಿಲ್ ಮಾಡೋದಕ್ಕೆ ನಿಮಗೋಸ್ಕರ ಈ ಒಂದು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಒಂದು ಬೇಜಾರಾಗಿದ್ದೇನು ಅಂತಂದರೆ ಲಾಸ್ಟಲ್ಲಿ ಕುಳದಲ್ಲಿ ಕೇಳಿ ಯಾವುದು ಅದೊಂದೇ ಸಾಂಗ್ ಹಾಕಿದ್ದು, ಅದು ಬಿಟ್ಟು ಬೇರೆ ಸಾಂಗ್ನ ಯಾವುದೂ ಹಾಕಿಲ್ಲ. ಅದಕ್ಕೆ ಅಷ್ಟು ಎಂಜಾಯ್ಮೆಂಟ್ ಏನೂ ಸಿಕ್ಕಿಲ್ಲ. ಬಿಕಾಸ್ ನಾವು ಡ್ಯಾನ್ಸಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡಿ ಅಟ್ಲೀಸ್ಟ್ ಕೆಳಗಡೆ ಡ್ಯಾನ್ಸ್ ಆಡೋಣ ಅಂತ ಅಂದರೆ ಅದಕ್ಕೂ ಕೂಡ ಸಾಂಗ್ ಹಾಕಿಲ್ಲ ಅವರು. ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.